ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ತನ್ವಿ ಶೆಟ್ಟಿ ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋ ಎಂತಕ್ಕಂತ ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಟೈಟಲ್ ಕಂಡು. ಹೌದು, ನನಗೆ ACL ಸರ್ಜರಿ ಆಯಿತು ರೀಸೆಂಟ್ ಆಗಿ. ಸೊ ಸರ್ಜರಿ ಕೂಡ ಆಗಿ ಈಗ ನಮ್ಮ ಮನೆಯಲ್ಲಿ ಬೆಡ್ ರೆಸ್ಟ್ ಅಲ್ಲಿ ಇದೆ ಫಾರ್ 3 months ಐ ಗೆಸ್. ಇನ್ನೂ ಗೊತ್ತಿಲ್ಲ. ಟ್ಯೂಸ್ಡೇ ನನಗೆ ಸ್ಟಿಚಸ್ ಇನ್ನೂ ಹಾಗೆ ಇತ್ತು ಕಾಲಲ್ಲೂ, ಅದನ್ನೆಲ್ಲ ಬಿಡ್ಸಕ್ ಹೋದಲ್ಲೂ ಡಾಕ್ಟರ್ ಹೆಂಗ್ ಹೇಳ್ರು ಅದ್ರ ಮೇಲೆ ಡಿಪೆಂಡ್. ಸೊ ಎಲ್ಲರೂ ರೆಡಿಯಾಗಿರಿ ನನ್ನ ನೆಕ್ಸ್ಟ್ ಮನೆ ವ್ಲಾಗ್ನ ನೋಡೋಕೆ. ಮತ್ತೆ ನೀವೆಲ್ಲರೂ ಕೂಡ ನಂದು ಕೇರಳ ಟ್ರಿಪ್ ವ್ಲಾಗ್ನ ಕಾಣ್ತಾ ಇದ್ರಿ ಅನ್ನಿ ಅನ್ಕಂತೆ. ಎಲ್ರಿಗೂ ಇಷ್ಟ ಆತಿತ್ತು ನೀವು ಅನ್ಕಂತೆ. ಇನ್ನೊಂದು ಪಾರ್ಟ್ ಬಪ್ಪಗ್ ಬಾಕಿ ಇತ್ತು, ಅದನ್ನ ನಾನು ಈ ವಿಡಿಯೋ ಆದ್ಮೇಲೆ ಅಪ್ಲೋಡ್ ಮಾಡ್ತೆ. ಸೊ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಯಾರಾದ್ರೂ ನನ್ನ ಚಾನೆಲ್ನ ಹೊಸದಾಗಿ ಕಾಣ್ತಾ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಎಸ್, ಸ್ಟೋರಿ ಏನನ್ನ ಇಲ್ಲಿ ಹೇಳುವ ಟೈಮ್ ಬನ್ನಿ. ಆ ದಿನ ನನ್ಗೆ ಯಾವತ್ತು ACL ಆಯ್ತಾನಲ್ಲಿ ಹೇಳಿದ್ರೆ October 1st ವೆಡ್ನೆಸ್ಡೇ. ಆ ದಿನ ನನ್ನ ರೂಮ್ ಅಲ್ಲ ನನ್ನ ತಂಗಿ ಮತ್ತೆ ನನ್ನ ತಂಗಿ ಫ್ರೆಂಡ್ ಇದ್ದಿದ್ದಾಳೆ. ಓಕೆನಾ, ನನ್ನ ತಂಗಿ ಇತ್ತಲ್ಲ ಅವಳದು ಫ್ರೆಂಡ್ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡ್ ಹೇಳಿ ಇದ್ದಾಳೆ, ಪ್ರೀ ಬರ್ಡೇ ಸೆಲೆಬ್ರೇಷನ್. ಸೊ ಅವಳು ಇತ್ತಲ್ಲ ಮತ್ತೆ ನಮ್ಮ ರೂಮಿಗೆ ಬಂದು ಸ್ಟೇ ಆಯ್ತು. ಆ ದಿನ ಎಂತ ಇತ್ತು, ಬೆಳಗ್ಗೆ ನಾವು ಕೇಕ್ ಕಟಿಂಗ್ ಮಾಡ್ಕೊಂಡ್ ಹೇಳಿದಿತ್ತು. ಬಟ್ ಫಸ್ಟ್ ನಾವು ಕೆಫೆಗೆ ಹೋದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಆ ಕೆಫೆ ಹೊಸ ಇವ್ರು ತಕೊಂಡದಷ್ಟೇ, ಅದೇನೋ ಓಪನ್ ಆಗಿಲ್ಲ. ನಮ್ಗೆ ಗೊತ್ತೂ ಇರ್ಲಿಲ್ಲ. ಗೂಗಲ್ ಮ್ಯಾಪ್ ಅಲ್ಲಿ ಏನ್ ತೋರಿಸ್ತಾ ಇದ್ದಿತ್ತು ಅಂತ ಹೇಳಿದ್ರೆ, ಗೂಗಲ್ ಅಲ್ಲಿ ಏನ್ ತೋರಿಸ್ತಾ ಇದ್ದಿತ್ತು ಅಂತ ಹೇಳಿದ್ರೆ ಓಪನ್ ಅಂತಾನೆ ತೋರಿಸ್ತಾ ಇದ್ದಿತ್ತು. ಬಟ್ ನಮ್ಗೆ ಅಲ್ಲಿ ಹಾರ್ಮಲ್ ಗೊತ್ತಾಯ್ತು. ಸುಮ್ನೆ ಸಾಯಿ ಅನ್ಕೊಂಡು ಜಸ್ಟ್ ಒಂದು ಕಾಫಿ ಕುಡ್ಕೊ ಬಂದು ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಕೆಫೆಗೆ ಹೋಯ್ತು. ಅಲ್ಲಿ ಚಂದ ಇದ್ದಿತ್ತು. ಅಲ್ಲಿ ಹೋಯ್ಕೊಂಡು ಕೇಕ್ ಕಟ್ ಮಾಡ್ತು, ಬರ್ಡೇ ಸೆಲೆಬ್ರೇಟ್ ಮಾಡಿ ಆದ್ಮೇಲೆ ನನ್ನ ತಂಗಿ ಗಿಫ್ಟ್ಸ್ ಏನೆಲ್ಲ ಕೊಟ್ಟಾಳೆ, ಎಲ್ಲ ಆಯ್ತು. ಆಮೇಲೆ ಅವಳಿಗೆ ಊರಿಗೆ ಹೋಗಕ್ಕೆ ಇತ್ತಲ್ಲ, ಸೊ ಅವಳನ್ನಿತ್ತಲ್ಲ ನಾವು ಮೆಟ್ರೋ ಹರಿಸ್ಬಿಟ್ಟು ಆಯ್ತು ಊರಿಗೆ ಹೊಯ್ ಬನ್ನಿ ಅನ್ಕೊಂಡು ಟಾಟಾ ಮಾಡಿ ಬಂತು. ಬಪ್ಪಚ್ಚಿ ಅಮ್ಮ ಹೇಳಿರಾಯ್ತು ಟೆಂಪಲ್ಗೆ ಹೋಯ್ ಬನ್ನಿ ಅನ್ಕೊಂಡು. ಆ ದಿನ ಫುಲ್ ನಾನ್ ವೆಜ್ ತಿಂದಿರಲಿಲ್ಲ, ವೆಡ್ನೆಸ್ಡೇ ಆಯ್ ಕೂಡ ಹಬ್ಬದ ದಿನ ಅನ್ಕೊಂಡು. ಆ ದಿನ ನಾನು ಮತ್ತೆ ನನ್ನ ತಂಗಿ ಮತ್ತೆ ನನ್ನ ರೂಮ್ ಮತ್ತೆ ಗಣಪತಿ ಟೆಂಪಲ್ ಇತ್ತು. ಗಣಪತಿ ಟೆಂಪಲ್ ಹೋಯ್ ದೇವ್ರಿಗೆ ಕೈ ಮುಕ್ಕೊಂಡೆಲ್ಲ ಬಂತು ನಾವು. ಅದಾದ್ಮೇಲೆ ಬಂದ್ರು ಕೂಡ ಏನಾಯ್ತು ಅಂದ್ರೆ ನಂಗೆ ಸುಸ್ತಾತಿದ್ದಿತ್ತು, ಏನೋ ಒಂಥರ ಅನ್ಪ್ಲೆಸೆಂಟ್ ಥಿಂಗ್ ಫೀಲ್ ಆಗ್ತಿದ್ದಿತ್ತು ನನಗೆ. ಒಂಥರ ಏನ್ ಹೇಳ್ತಾರ, ಒಂದು 6th ಸೆನ್ಸ್ ಹೇಳುತ್ತಂತಾರಲ್ಲ ಆ ತರ ಆಗ್ತಿತ್ತು ನಂಗೆ. ಬಟ್ ಸ್ಟಿಲ್ ಓಕೆ ಅನ್ಕೊಂಡು ಆಮೇಲೆ ಆಕ್ಚುಲ್ ಆ ಪ್ಲಾನ್ ಇದ್ದಿದೆ ಏನಂತ ಹೇಳಿದ್ರೆ, ನಾವು 7ಗೆ ಬ್ಯಾಡ್ಮಿಂಟನ್ ಕೋರ್ಟ್ ಬುಕ್ ಮಾಡಿತಾಯ್ತು ನಾನು ಮತ್ತೆ ನನ್ನ ತಲಿ. ಅವ್ರ ಅದನ್ನ ಒಂದಿನ ರ್ಯಾಂಡಮ್ ಆಗಿ ಏನ್ರ ಬತ್ತಿ ಅನ್ಕೊಂಡು ಹಾಡಿಲ್ಲ ಬತ್ತೆ ಅಂದ್ರೆ, ಬಿಕಾಸ್ ನಾನು ತುಂಬಾ ಟೈಮ್ ಆಯ್ತು, ಇಲ್ಲೂ ಹೊರಗೆ ಹೋಯ್ಲಾಯ್ತು, ಆಡಕ್ ಹೋಯ್ಲಾಯ್ತು, ಜಿಮ್ ಹೋಯ್ಲಾಯ್ತು. ಸೊ ಏನೋ ಒಂಥರ ಫ್ಲೆಕ್ಸಿಬಿಲಿಟಿ ಬೇಕು ಅಂತ ಹೇಳ್ಕೊಂಡು ಅದಿನ ಓಕೆ ಬರ್ತೇನೆ ಅಂದೆ. ಸೊ ಆಮೇಲೆ 6:30 ಅಂತ ಬಂತು. ನಾನು ಆಯ್ತು ಇನ್ನೇನು ಬ್ಯಾಕ್ ಪ್ಯಾಕ್ ಮಾಡುವ ಅನ್ಕೊಂಡು ನಾ ಕೇಳಿದೆ ಶೂಸ್ ಎಲ್ಲ ಹಾಕಕ್ಕೆ. ಬಾಬು ನಂದು ಡಫಲ್ ಬ್ಯಾಗ್ ಇತ್ತು ಕೇಳಿದೆ ನನ್ನ ತಂಗಿ ಹತ್ರ. ತಂಗಿ ಹೇಳ್ದಾಳು ಇಲ್ಲ ಅಕ್ಕ ನಾ ತಂದಿಲ್ಲ ಅಂತ ಅಂದಾಳು, ಊರೆಲ್ಲ ಇತ್ತು ಅಂದಾಳು. ನಂಗೆ ಫುಲ್ ಕೋಪ ಬಂತು. ಅದಕ್ಕೆ ನಾನು ಎಂತ ಮಾಡಿದೆ, ಸಾಯಿ ಅನ್ಕೊಂಡು ಫಸ್ಟ್ ಬ್ಲಿಂಕಿಟ್ ಆರ್ಡರ್ ಮಾಡಿದೆ. ಅದು ಆರ್ಡರ್ ಮಾಡಿ ಆರ್ಡರ್ ಪ್ಲೇಸ್ ಆಯ್ತು, ಪ್ಯಾಕ್ ಆಯ್ತು, ಎಲ್ಲ ಆಯ್ತು. ಬಟ್ ಅದನ್ನ ತಗೋಬಪ್ಪಕ್ಕೆ ಯಾರು ಡೆಲಿವರಿ ಮ್ಯಾನೇ ಇರ್ಲಾಯ್ತು. ಅಷ್ಟೊತ್ತಿಗೆ ಎಂತ ಇತ್ತು, ನಂಗೆ ಫುಲ್ ವೇಟ್ ಮಾಡಿದೆ ಆಯ್ಲ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದೆ. ಅವ್ರು ಹೇಳಿದ್ರು ನಾವು ಪ್ಯಾಕ್ ಮಾಡಿತ್ತು ಬಟ್ ಡೆಲಿವರಿ ಬಾಯ್ ಇಲ್ಲ, ಎಂತ ಮಾಡೋದು ಹಂಗೆ ಹಿಂಗೆ ಅನ್ಕೊಂಡು. ಆಮೇಲೆ ನಾನು ಎಂತ ಮಾಡಿದೆ, ಬ್ಲಿಂಕಿಟ್ ಅಲ್ಲಿ ಆರ್ಡರ್ ಮಾಡಿದೆ, ಸಾರಿ ಜೆಪ್ಟೋ ಆರ್ಡರ್ ಮಾಡಿದೆ. ಅದಾದ್ಮೇಲೆ ಅದ್ರಲ್ಲಿ ಜೆಪ್ಟೋ ಆರ್ಡರ್ ಮಾಡಿ ಆದ್ಮೇಲೆ ಅದ್ರಲ್ಲಿ ಪ್ಲೇಸ್ ಆಯ್ತು, ಎಲ್ಲ ಆಯ್ತು. ಅಷ್ಟೊತ್ತಿಗೆ ಅಂತ ಈ ಬ್ಲಿಂಕಿಟ್ ನಾನು ಪಿಕ್ ಮಾಡಿ ಆಯ್ತು. ಸಾಯಿಲಿ ಅನ್ಕೊಂಡು ಎಲ್ಲ ಕೆಟ್ಟದಾಗ್ತಿತ್ತು, ಆಯ್ತು ಇಟ್ಸ್ ಓಕೆ ಅನ್ಕೊಂಡು ಆಯ್ತು ಅನ್ಕ ಅದನ್ನ ಕ್ಯಾನ್ಸಲ್ ಮಾಡಿದೆ. ಅಲ್ಲಿ ಕೂಡ ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ಬಿತ್ತು. ಸಾಯಿಲಿ ಇದ್ದದ್ದೆಲ್ಲ ಆಮೇಲೆ ಹೇಳ್ಕೊಂಡು ಬ್ಲಿಂಕಿಟ್ ಆರ್ಡರ್ ಬಂದು ಅದೇ ಹೊತ್ತಿಗೆ ಮಳಿ ಸ್ಟಾರ್ಟ್ ಆಯ್ತು ಕಾಣಿ. ನಾನು ಅಷ್ಟೊತ್ತಿಗೆ ಅನ್ಕೊಂತಿದ್ದಿತ್ತು ಏನೋ ಒಂದಿದ್ದು ಸೈನ್ಸ್ ಅನ್ಕೊಂಡು. ಬಟ್ ನಾನು ಹಂಗಲ್ಲ, ನಾನು ಒಬ್ರಿಗೆ ಮಾತು ಕೊಟ್ಟರೆ ಇತ್ತಲ್ಲ ಅದನ್ನ 100% ಕೊಡ್ತೇನೆ ಬಯಸೋಕೆ. ಸೊ ನಾನು ಅವ್ರಿಗೆ ಬೇಜ ಮಾಡೋಕಾಗ ಇರ್ಲಿ ಅನ್ಕೊಂಡು ಹಾಪ ಅನ್ಕೊಂಡು ನಮ್ಮನೆ ಕೋಳಿ ಒಂದ್ಸಲ ಹೋಗಿಲ್ಲ ಹಾಪ ಅನ್ಕೊಂಡು ಮಳಿ ಬತ್ತಿತ್ತು. ಆರು ಕೂಡ ನಾನು ನಂಗೆ ಲೇಟ್ ಆಯ್ತು. 7:15 7:20 ಏನೋ ಆಯ್ತು. ನಾವು ರೀಚ್ ಹಾಕೋದು ನಂಗೆ ವಾಕೆಬಲ್ ಇದ್ದಿತ್ತು ಬ್ಯಾಡ್ಮಿಂಟನ್ ಕೋರ್ಟ್ ಕೂಡ. ಅದೇ ಸ್ಟಾರ್ಟಿಂಗ್ ನಮ್ಮ ಏನ್ ಮಾಡಿದ ಮಿಸ್ಟೇಕ್ ಏನಂತ ಹೇಳಿ ವಾರ್ಮ್ ಅಪ್ ಮಾಡಿರಲಿಲ್ಲ. ಬಟ್ ನಾನು ಏನು ಕೂಡ ಇತ್ತಲ್ಲ ಫೋರ್ಸ್ಫುಲ್ ಶಾರ್ಟ್ ಅಲ್ಲಿ ಏನು ಮಾಡಿರ್ಲಿಲ್ಲ, ನಾರ್ಮಲ್ ಆಗಿ ನಾನು ಆಟ ಆಡ್ತಿದ್ದೆ. ಅದಾದ್ಮೇಲೆ ಒಂದ್ ಸರ್ಟೆನ್ ಇದ್ರಲ್ಲಿ ಏನ್ ಮಾಡಿದೆ, ಓಕೆ ನಾವಿಬ್ರು ಪಾಯಿಂಟ್ಸ್ ಕಾಡ್ತಿತ್ತಲ್ಲ, ನಂಗೆ ಈಗ ಅನ್ಸ್ತು ಇಲ್ಲ ನಾನು ಸ್ಕೋರ್ ಮಾಡ್ಲೇಬೇಕು ಅನ್ಕೊಂಡು. ಸೊ ಎಂತಾಯ್ತು, ಆಡೋಕ್ ಸ್ಟಾರ್ಟ್ ಮಾಡಿದೆ. ಆಲ್ರೆಡಿ ನಂಗೆ ರೈಟ್ ಲೆಗ್ ಸರ್ಜರಿ ಆಯ್ದಿತ್ತು, ACL ಟೇರೆ 3 years ಬ್ಯಾಕ್. ಸೊ ಆಫ್ಟರ್ ಎಕ್ಸಾಕ್ಟ್ 3 years ಆದ್ಮೇಲೆ ಈ ಒಂದು ಫೇಸ್ ವಾಪಸ್ ಬಂದಿತ್ತು. ನೆನಪಿಟ್ಕಣಿ ಹೆಂಗಿತ್ತು ಕಣಿ, ನಂದು ಒಂಥರ ಪ್ಯಾರಲಲ್ ಯೂನಿವರ್ಸ್ ಎಲ್ಲ ಒಂಥರ ಸರ್ಕಲ್, ನಂದು ಬೇಗನೆ ನನಗೆಲ್ಲ ರಿಫ್ಲೆಕ್ಟ್ ಆಗ್ತಂತ್ರಲ್ಲ ಹಂಗ ಆತಿತ್ತು. ಆ ದಿನ ಅದಾದ್ಮೇಲೆ ರೈಟ್ ಸೈಡ್ ಹೋಗಿ ಬಂತಂದಿಲ್ಲ, ಈಗ ರೈಟ್ ಸೈಡ್ ಕಾಲ್ ಇಟ್ಟಿದ್ದೀನಿ, ಲೆಫ್ಟ್ ಸೈಡ್ ಇನ್ನೇನ್ ಎತ್ತು ಕಂಬತ್ತಿಗೆ ನಂಗೆ ಕಾಲು ಟ್ವಿಸ್ಟ್ ತರ ಫೀಲ್ ಆಯ್ತು. ಟ್ವಿಸ್ಟ್ ಅಂತ ಹೇಳಿದ್ರೆ ನಂಗೆ ACL ಟೇರ್ ಆ ಒಂದು ಲಿಗಮೆಂಟ್ ಟೇರ್ ಏನ್ ಫೀಲ್ ಇತ್ತು ಅದ್ ನಂಗೆ ಇದ್ರಾಗ ಗೊತ್ತಾಯ್ತು. ಅನ್ಕೊಂಡೆ ಹೋಯ್ತು ಮುಗಿತ್. ಮತ್ ಪುನಃ ನಂಗೆ ACL ಟೇರೆ ಅನ್ನಲ್ಲಿ ಹೇಳಿ ನಂಗೆ ಕನ್ಫರ್ಮ್ ಆಯ್ತು. ಬಿಕಾಸ್ ಆ ಒಂದು ಪೇನ್ ನಾನಿತ್ತು 3 years ಬ್ಯಾಕ್ ತಿಂದದ್ದು ಲೈಫ್ ಲಾಂಗ್ ಬರೋದಿಲ್ಲ ಅನ್ಕೊಂಡಿದ್ದೆ. ಗೊತ್ತಾಯ್ತು ನನಗೆ. ಆಯ್ತು ಅದಾದ್ಮೇಲೆ ಅಲ್ಲಿಂದ ಸ್ವಲ್ಪ ವಾಕ್ ಮಾಡಿದೆ, ಎಲ್ಲ ಮಾಡಿದೆ. ಏನ್ ಮಾಡು ನಂಗೆ ಅಂದ್ರೆ ಆ ಒಂದು ಲಿಗಮೆಂಟ್ ಟೇರ್ ಆದರಿಗೆ ಗೊತ್ತಿರುತ್ತ. ಅದಾದ ಕೂಡಲೇ ನಂಗೆ ಹೆವಿ ತಲೆ ತಿರುಗಿ ಬಂತು, ಏನ್ ಮಾತಾಡಕ್ ಆಗ್ತಾ ಇರ್ಲಿಲ್ಲ, ಕಿವಿ ಎಲ್ಲ ಫುಲ್ ನಂಬು ತರ ಫೀಲ್ ಆಗ್ತಿದ್ದಿತ್ತು. ಎಂತೆಲ್ಲ ಆಯ್ತು, ನನ್ಗೆ ಫುಲ್ ಬ್ಲಾಂಕ್ ಆಗ್ಬಿಟ್ಟೆ ನಾನು. ಅವ್ರು ಹೇಳಿದ್ರು ಪರವಾಗಿಲ್ಲ ಟೆನ್ಷನ್ ಮಾಡ್ಬೇಡ ಡಾಕ್ಟರ್ ಹತ್ರ ಹೋಗುವ ಅಂತ. ಡಾಕ್ಟರ್ ಹತ್ರ ಹೋದಾಗ ಅವ್ರು ಜಸ್ಟ್ ಹಿಂಗೆ ಫಿಸಿಕಲ್ ಎಕ್ಸಾಮಿನ್ ಮಾಡಿದಾಗ ಅವ್ರು ಹೇಳಿದ್ರು ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತ. ಬಟ್ ನಂಗೆ ಗೊತ್ತಿತ್ತು ಅವ್ರು ನನ್ನ ಸಮಾಧಾನ ಕೇಳ್ತಿದ್ರೇನು, ಬಿಕಾಸ್ ನಾ ಹೆಂಗಿದ್ದು ಗೊತ್ತಾ, ಅದಾದ್ಮೇಲೆ ಹಿಂಗೆ
ಡಾಕ್ಟರ್ ಹವರ್ಯು ಅಂದ್ರೆ ಅಷ್ಟೇ ಕಣ್ಣಲ್ಲಿ ನೀರ್ ತುಂಬ್ಕೊಂಡಿದ್ದು ನನ್ಗೆ. ಮತ್ತೆ ನಾನು 3 years ಬ್ಯಾಕ್ ಹೋದ್ನ ಅಂತ ಫೀಲ್ ಆಯ್ತು. ಅಷ್ಟು ಡಿಪ್ರೆಷನ್ ಅಲ್ಲಿ ಇದ್ದಿದ್ದೆ ನಾನು ಆ 1-2 hours ಅಲ್ಲ. ಅದಾದ್ಮೇಲೆ ಎಂತ ಆಯ್ತು ಅಂತ ಹೇಳಿದ್ರೆ ಮತ್ತೆ ಬಂದೆ. ಐಸ್ ಪ್ಯಾಕ್ ಎಲ್ಲೂ ಸಿಗ್ಲಿಲ್ಲ ನನ್ಗೆ, ಎಲ್ಲ ಸೈಡ್ ಹುಡುಕಿತ್ತು, ಆದ್ರೂ ಮತ್ತೆ ಸಿಕ್ಕಿಲ್ಲ ಅನ್ಕೊಂಡ್ ಮತ್ತೆ ಬ್ಲಿಂಕಿಟ್ ಆರ್ಡರ್ ಮಾಡ್ಕೊಂಡು ಐಸ್ ಪ್ಯಾಕ್ ಎಲ್ಲ ಇಟ್ಕೊಂಡೆ. ಅಮ್ಮ ಹೇಳ್ರಿ ಏನಾಗಲ್ಲ, ದೇವ್ರಿದ್ರು ಅಂತ ಹೇಳಿ. ಬಟ್ ನಂಗೆ ಗೊತ್ತಾ ಫೀಲ್ ಹೆಂಗ್ ಅನ್ಕೊಂಡು. ಸೊ ನಂಗೆ ಗೊತ್ತಿದ್ದಿತ್ತು, ಬಟ್ ಇಲ್ಲೂ 0.0001% ಅನ್ಸ್ತಾ ಇದಿಲ್ಲ ದೇವ್ರ ಇದು ನಂದು ಸುಳ್ಳು ಮಾಡಿ ಮೂಮೆಂಟ್ ಇಲ್ಲ ನನ್ನ ಲೈಫ್ ಅಲ್ಲಿ ಮಾಡ್ಬಿಡೋ ಹೇಳಿ ದೇವ್ರ ಬೇಕಂತಿದ್ದೆ ನಾನು. ಅದಾದ್ಮೇಲೆ ನೆಕ್ಸ್ಟ್ ವೆಡ್ನೆಸ್ಡೇ ಇದಾದಲ್ಲ, ಥರ್ಸ್ಡೇ ಫುಲ್ ಡೇ ನನ್ನ ಹತ್ರ ಇದ್ದಿತ್ತು. ಥರ್ಸ್ಡೇ ನೈಟ್ ನನ್ನ ಪೇರೆಂಟ್ಸ್ ಊರಿಂದ ಹೊರಡ್ತಾ ಇದ್ದೀರು. ಫ್ರೈಡೆ ಮಾರ್ನಿಂಗ್ ಬ್ಯಾಂಗ್ಳೂರ್ ಬಂದು ಫ್ರೈಡೆ ನೈಟ್ ನಾವು ತಿರುಪತಿ ಹೊರಡ್ಕೆ ಇದ್ದು. ಆ ತರ ಇದ್ದಿತ್ತು ನಮ್ಮ ಸ್ಕೆಡ್ಯೂಲ್ಮೆಂಟ್. ಅದಾದ್ಮೇಲೆ ಥರ್ಸ್ಡೇ ಫುಲ್ ಟೈಮ್ ಇದ್ದಿತ್ತಲ್ಲ, ನಾನು ಓನರ್ ಹತ್ರ ಮಾತಾಡಕ್ಕಿದ್ದಿತ್ತು ರೂಮ್ ವಿಚಾರಕ್ಕೆ. ಅದು ಮಾತಾಡ್ಕೊಂಡು ನಾ ಹೇಳ್ದಂಗೆ ಸ್ವಲ್ಪ ಕಾಲ್ ನೋವಿತ್ತು ಅಂತ ಹೇಳ್ದೆ. ಅವ್ರು ಹೇಳಿದ್ರೆ ಇಲ್ಲೇ ಒಂದು ಇದಿತ್ತು ಎಂತ ಒಂದು ಫಿಸಿಯೋಥೆರಪಿ ಮಾಡ್ತಾರ ಅವ್ರು, ಅಲ್ಲಿ ಹೋಗಿ ಕಣ್ಕೊ ಬಾ ಅಂತ ಹೇಳಿ ಅಂದ್ರೆ. ಹೆಂಗ್ ರೂಮ್ ಹತ್ರನೇ ಅಲ್ಲ ಅನ್ಕೊಂಡು ಹೋದೆ. ಅಲ್ಲಿ ಹೋಯ್ಕೊಂಡು ಅವ್ರು ಫಸ್ಟ್ ಹೇಳದ್ ಮಾತೇ MRI ಮಾಡ್ಸೋದ್ ಹೇಳಿ ಅಂದ್ರೆ. ಅಷ್ಟೊತ್ತಿಗೆ ಕನ್ಫರ್ಮ್ ಆಯ್ತು ನನಗೆ, ಪಕ್ಕ ಲಿಗಮೆಂಟ್ ಏರೆ ಆಯ್ತು ನಂದು ಅನ್ಕೊಂಡು. ನಾನಿದ್ದಲ್ಲ ಏನೋ ಒಂದ್ ಸಮಾಧಾನಕ್ಕೆ ಹಾ ಸರಿ ಅಂತ ಹೇಳ್ದೆ. ಅವ್ರು ಸ್ವಲ್ಪ ಫಿಸಿಯೋಥೆರಪಿ ಎಲ್ಲ ಕೊಟ್ರೆ ಎಲ್ಲ ಮಾಡಿ ಓಕೆ ಅಂತ ಹೇಳಿ ಮಾಡಿಸ್ಕೊಂಡೆಲ್ಲ ಬಂದೆ. ಆಮೇಲೆ ನಾನು ಎಲ್ಲೋ ಅವ್ರು ನಂಗೊಂದು ಲ್ಯಾಬ್ ಹೇಳಿರಾಯ್ತು, ಅಲ್ಲಿ ನಾನು ಚೆಕ್ ಮಾಡಿದಾಗ 7500 ಅಂತ ಅಂದ್ರು. ನಂಗಂತೂ ತುಂಬಾ ಜಾಸ್ತಿ ಅನ್ಸ್ತದು. ಗೊತ್ತು ನಂಗೆ MRI ಕಾಸ್ಟ್ಲಿನೇ ಅಂತ ಹೇಳಿ, ಬಟ್ ಆ ರೇಂಜ್ ಕಾಸ್ಟ್ಲಿ ಅಂತ ಹೇಳಿ ನಂಗೆ ಒಂದಷ್ಟು ಅಫೋರ್ಡಬಲ್ ಅಂತ ಅನ್ಸ್ಲಿಲ್ಲ. ಅದಾದ್ಮೇಲೆ ನನಗೆ ಒಂದು ಆಪ್ ಸಿಕ್ತಿಂಗೆ ಸರ್ಚ್ ಮಾಡ್ತಾ ಹೆಲ್ತಿಯನ್ಸ್ ಅನ್ಕೊಂಡು, ಇದು ಯಾವುದೇ ಪ್ರಮೋಷನಲ್ ವಿಡಿಯೋ ಅಲ್ಲ, ಬಟ್ ಸ್ಟಿಲ್ ಹೆಲ್ತಿಯನ್ಸ್ ಅಂತ ಆಪ್. ಅಲ್ಲಿ ನನಗೆ ಇದ್ದಲ್ಲ ಜಸ್ಟ್ 3500 ಪ್ಲಸ್ 250 ನನಗೆ ಪೇಷಂಟ್ ಇದು ಮಾಡಿದಕ್ಕೆ ರಿಜಿಸ್ಟ್ರೇಷನ್ ಮಾಡಿದಕ್ಕೆ ಅಮೌಂಟ್ ಜಸ್ಟ್ 3750 ನಂಗೆ MRI ಸ್ಕ್ಯಾನಿಂಗ್ ಆಯ್ತು. ನಾನ್ ಮಾಡಿಸಿದ್ದು ಇಶಾ ಡಯಾಗ್ನೋಸ್ಟಿಕ್ಸ್ ಅನ್ಕೊಂಡು ಮಲ್ಲೇಶ್ವರಂ ಅಲ್ಲಿ. ನಂಗೆ ಗೊತ್ತಿರ್ಲಿಲ್ಲ ಅದು ಕೂಡ ನಮ್ದು ಊರ್ನರಿದೆ ಅನ್ಕೊಂಡು. ಬಟ್ ಅಂದ್ರೆ ನಂಗೆ ಊರ್ನಲ್ಲಿ ಸಿಗ್ಲಿಲ್ಲ, ಬಟ್ ನಾನು MRI ಸ್ಕ್ಯಾನಿಂಗ್ ಮಾಡ್ಕೊ ಬಂದೆ. ಆಮೇಲೆ ಮಲ್ಲೇಶ್ವರಂ ಅಲ್ಲೇ ಹೋಗಿ ನಾನು ನನ್ನ ತಂಗಿ ನಾವಿಬ್ರು ಡ್ರೆಸ್ ಅಂತ ತಗೊಂಡಿರ್ಲಿಲ್ಲ ಇದು ಟೆಂಪಲ್ಗೆ. ಸೊ ಟೆಂಪಲ್ಗೆ ಅಂತ ಹೇಳಿ ಡ್ರೆಸ್ ಎಲ್ಲ ತಗೊಂಡು ಅದೇ ಕಾಲ್ ಇಟ್ಕೊಂಡು ಫುಲ್ ಶಾಪಿಂಗ್ ಮಾಡಿ ಇಡೀ ಮಲ್ಲೇಶ್ವರಂ ಸುತ್ತದೆ. ಎಲ್ಲೊಂದು ಹೋಪ್ಸಲ್ ಇಲ್ಲ ಲಿಗಮೆಂಟೇರ್ ಆಯಿಲ್ಲ ಅನ್ಕೊಂಡು. ಆಮೇಲೆ ಆ ದಿನ ಬಂತು, ನನ್ನ ಪಪ್ಪ ಅಮ್ಮನೂ ಹೊರಟಿರಾಯ್ತು. ಮಾರ್ನಿಂಗ್ ನನ್ನ ಪಪ್ಪ ಅಮ್ಮ ಬೆಳಗ್ಗೆ 6:37 ರೀಚ್ ಆದ್ರು. ಆಮೇಲೆ ಅವ್ರು ನಂಗೆ ಹೇಳಿರಾಯ್ತು, ನಿಂಗೆ ರಿಪೋರ್ಟ್ 10:30 11 ಸಿಗುತ್ತೆ ಅಂತ ಹೇಳಿರಾಯ್ತು. ನಾ ಕಾಯ್ತಾನೆ ಇದ್ದಿದೆ. ಅಷ್ಟೊತ್ತಿ ರಿಪೋರ್ಟ್ ಬಂತು. ಎಕ್ಸಾಕ್ಟ್ 9:30 10 ಏನೋ ಬಂತು. ಅದ್ರಲ್ಲಿ ಎಲ್ಲ ಓದೆ ಲಾಸ್ಟಿಗೆ ಕಂಪ್ಲೀಟ್ ACL ಟೇಪ್. ಅದೆಲ್ಲ ಹೋಪ್ಸ್ ಆಯ್ತು. ನಾನು ಹೇಳ್ದೆ ಅಮ್ಮಂಗೆ, ಅಮ್ಮ ಹೇಳಿ ಪರವಾಗಿಲ್ಲ ದೇವ್ರು ಏನೋ ದೊಡ್ಡದು ಅಪ್ಪುದೇನೆ ಇಷ್ಟು ಚಿಕ್ಕದ್ರಲ್ಲೇ ಮಾಡಿಕೊಟ್ಟ, ಖುಷಿ ಪಡ ಅನ್ಕೊಂಡು ಅದೇ ಕಾಲ ಇಟ್ಕೊಂಡು ಆ ನೈಟ್ ತಿರುಪತಿಗೆ ಹೊರಡ್ತು. ಅದೇ ನೈಟ್ ನಾನು ನನ್ನ ಮ್ಯಾನೇಜರ್ಗೂ ಹೇಳ್ದೆ ನಂಗೆ ಈ ತರ ಆಯ್ತು ಅನ್ಕೊಂಡು. ಅವರಲ್ಲಿ ಇಟ್ಸ್ ಓಕೆ, ಮುಂದೆ ಏನಾಗುತ್ತೆ ನೋಡುವ ಅಂತ ಅಂದ್ರು. ಅದಾದ್ಮೇಲೆ ನೆಕ್ಸ್ಟ್ ಅದಿನ ಫಸ್ಟ್ ಡೇ ನಾವು ತಿರುಪತಿ ದರ್ಶನ ಮಾಡಿ ಬಂತು. ತಿರುಪತಿ ದರ್ಶನ ಮಾಡಿ ಆದ್ಮೇಲೆ ಒಂದು ಸ್ಟೇ ಬುಕ್ ಮಾಡಿತಾ ಇತ್ತು 1 BHK. ಅದು ತುಂಬಾ ಚಂದ ಇತ್ತು. ಬೇಕಾದ್ರೆ ನಾನು ವಿಡಿಯೋ ಇಲ್ಲೆಲ್ಲ ಜಾಗ ಇದ್ರೆ ಹಾಕ್ತೆ. ನಿಮ್ಗೆ ಅದ್ರ ಕಾಂಟ್ಯಾಕ್ಟ್ ಏನಾದ್ರು ಬೇಕಿದ್ರೆ ಪ್ಲೀಸ್ ಡೂ ಕಮೆಂಟ್ ಮಾಡಿ. ಅದಾದ್ಮೇಲೆ ಅದಿನ ನೈಟ್ ನಾನು ನಮ್ದು ಫ್ಯಾಮಿಲಿ ಡಾಕ್ಟರ್, ನಂದು ರೈಟ್ ಲೆಗ್ ಯಾರು ಆಪರೇಟ್ ಮಾಡಿದ್ರಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರಿಗೆ ಹೇಳ್ದೆ ಈ ತರ ನಂಗೆ ಲೆಫ್ಟ್ ಲೆಗ್ ಆಯ್ತು ಅಂತ ಹೇಳಿ. ಆಯ್ತು ನೀನ್ ರಿಪೋರ್ಟ್ ಕಳ್ಸ, ಟೆನ್ಷನ್ ಮಾಡಬೇಡ, ಬೇಗ ನೀನ್ ಬ್ಯಾಂಗ್ಳೂರಿಂದ ಬಂದ ತಕ್ಷಣ ಸರ್ಜರಿ ರೆಡಿ ಮಾಡುವ ಅಂತ ಅಂದ್ರು ನನಗೆ. ಸೊ ನಾನು ಓಕೆ ಅಂತ ಹೇಳ್ಬಿಟ್ಟು ಆಯ್ತು ಸರ್ಜರಿ ಅಂತ ಹೇಳಿ ಎಲ್ಲ ಆಯ್ತು. ಮತ್ತೆ ಮಾನೇ ದಿನ ನಾವು ಕಾಳಹಸ್ತಿಗೆ ಹೋಯ್ತು. ಕಾಳಹಸ್ತಿಗೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು 2 o'clock ಟ್ರೈನ್ ಹಿಡ್ಕೊಂಡು ವಾಪಸ್ ಬ್ಯಾಂಗ್ಳೂರಿಗೆ ಬಂತ. ಆಮೇಲೆ ನಂಗೆ ನಡುಕೆ ಆತಿಲ್ಲ, ಬಿಕಾಸ್ ಅಷ್ಟು ಸ್ವೆಲ್ಲಿಂಗ್, ಬಿಕಾಸ್ ಅಷ್ಟು ನಾನು ಓಡಾಡಿಲ್ಲ, ಕ್ಯಾಬೇ ಮಾಡ್ಕೊಂಡಿದ್ದು. ಬಟ್ ಸ್ಟಿಲ್ ಅದು ACL ಟೇರ್ ಆದರಿಗೆ ಆ ನೋವು ಅದೇನಂತ ಹೇಳಿ ಗೊತ್ತಿರತ್ತೆ. ಅಲ್ಲಿಗೆ 2 days ನಾನು ಬ್ಯಾಂಗ್ಳೂರಲ್ಲಿ ಇದ್ಬಿಟ್ಟು ಆಮೇಲೆ ನಾನಿದ್ದ ಊರಿಗೆ ಬಂದೆ. ಬಿಕಾಸ್ ನಂಗೆ ಆಗ್ಲೇ ಇಲ್ಲ, ತುಂಬಾ ಮ್ಯಾನೇಜ್ ಮಾಡಕ್ ತುಂಬಾ ಕಷ್ಟ ಆಗ್ತಿತ್ತು. ನನ್ನ ಅಮ್ಮಂಗೂ ಕೂಡ ಇಮ್ಯಾಜಿನೇ ಮಾಡಿರ್ಲಿಲ್ಲ ನಾನು ಬ್ಯಾಂಗ್ಳೂರಿಂದ ಊರಿಗಿತ್ತಲ್ಲ ಈ ರೀತಿಯಾಗಿ ಬತ್ತೆ ಅನ್ಕೊಂಡು, ಇಷ್ಟೊಂದು ಹಾರ್ಟ್ ಗಟ್ಟಿ ಮಾಡ್ಕೊಂಡು. ಅದನ್ನ ನಾನು ಇಷ್ಟ ಹತ್ತಿದ ಅಂತ ಹೇಳಿಲ್ಲ. ನಾನು ಬ್ಯಾಂಗ್ಳೂರ್ ಬಿಟ್ಟು ಬಪ್ಪತಿ ಅಮ್ಮ ಹೇಳ್ತಿದ್ರು ಜಸ್ಟ್ ಒಂದು 3 monthsಗೋಸ್ಕರ ಯಾಕೆ ಇಷ್ಟ ಅಳ್ತೆ ಅಂತ ಹೇಳಿ. ಬಟ್ ನನ್ಗೆ 3 months ನನ್ ಬ್ಯಾಂಗ್ಳೂರ್, ನನ್ನ ರೂಮ್, ಒಂದ್ ಕಂಫರ್ಟ್ ಸ್ಪೇಸ್ ನ ಬಿಟ್ಟು ಹೋಗೋದಾದ್ರೆ ತುಂಬಾ ಹಾರ್ಟ್ ಬ್ರೇಕಿಂಗ್ ಆಗಿದ್ದಿತ್ತು ನನಗೆ. ಸೊ ಎಸ್, ಇದು ನನ್ನ ACL ಟೇರ್ ನ ಬ್ಯಾಕ್ ಸ್ಟೋರಿ. ಡಾಕ್ಟರ್ನ ಮೀಟ್ ಮಾಡಕ್ ಹೋಗಿದ್ದೆ. ನನ್ನ MRI ಸ್ಕ್ಯಾನಿಂಗ್ ರಿಪೋರ್ಟ್ ನ ತೋರಿಸ್ಬಿಟ್ಟು ಈ ತರ ಆಯ್ತು ಅಂತ ಹೇಳಿ ಹೇಳುತ್ತೆ. ಅವ್ರು ನಂಗೆ ಫಸ್ಟ್ ಹೇಳಿದ್ದೆ ಇದು ವೆಯ್ಟ್ ರಿಡ್ಯೂಸ್ ಮಾಡ್ಬೇಕಂತ. ಆಬ್ವಿಯಸ್ಲಿ ಐ ನೋ, ನಾ ತುಂಬಾ ವೇಟ್ ಗೇನ್ ಆಗ್ತಾ ಇದ್ದೆ. ಅಂಡ್ ಇಟ್ಸ್ ಓಕೆ, ಎಂತ ಮಾಡ್ತಾರಿಲ್ಲ, ಯಾರು ಕೂಡ ಬೇಕಂತ ಹೇಳಿ ವೇಟ್ ಗೇನ್ ಮಾಡೋದಿಲ್ಲ. ಆಬ್ವಿಯಸ್ಲಿ ಅದಾಯ್ತು. ಸೊ ಈಗ ನಾನು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೆ. ಅದಾದ್ಮೇಲೆ October 11th ಮಾತಾಡಿ ಬಂದೆ. October 14th ಟ್ಯೂಸ್ಡೇ ನನ್ಗೆ ಅಡ್ಮಿಟ್ ಆಗಕ್ ಹೇಳಿದ್ರು. 14th ಅಡ್ಮಿಟ್ ಆಗ್ಬಿಟ್ಟು 15th ಅರ್ಲಿ ಮಾರ್ನಿಂಗ್ 5:30 ನಂಗೆ ಸರ್ಜರಿ ಇತ್ತು. ಸೊ ನಂಗೆ ತುಂಬಾ ಆ ಪೇನ್ ನಂಗೆ ಗೊತ್ತು ಹೆಂಗಿರುತ್ತೆ ಅಂತ ಹೇಳಿ. ನಂಗೆ ರೈಟ್ ಲೆಗ್ ಅದು ಇನ್ನೂ ಕರೆಕ್ಟ್ ನೆನಪಿ ಇತ್ತು. ಅದೇ ತರ ಮತ್ತೆ ನಾನು ಸಖತ್ ಬೇಜಾರಾಯಿ ಇದ್ದೆ. ಅದಾದ್ಮೇಲೆ ಆ ದಿನ ಅಡ್ಮಿಟ್ ಆದೆ. ನನ್ನ ಫ್ರೆಂಡ್, ನನ್ ಗೊಂಬಿ, ನನ್ ಬೇಬಿ, ನನ್ ಶ್ವೇತಾ ನನ್ನೊಟ್ಟಿಗೆ ಎಲ್ಲ ದಿನನೂ ಇದ್ದಿದ್ದಾಳೆ. ನಾನು ಎಷ್ಟು ಡೇ ಹಾಸ್ಪಿಟಲ್ ಇದೆ ಆ ದಿನ ಫುಲ್ ಇದ್ದಿದ್ದಾಳು. ನನ್ನ ಅಮ್ಮನೂ ಕೂಡ. ನನ್ನ ತಂಗಿ ಅವಳಿಗೆ ಎಕ್ಸಾಮ್ ಇತ್ತು, ಸೊ ಅವಳು ಫ್ರೈಡೆ ಬಂದ್ಲು. ಅದಾದ್ಮೇಲೆ
ಟ್ಯೂಸ್ಡೇ ಅಡ್ಮಿಟ್ ಆದ್ರೆ ವೆಡ್ನೆಸ್ಡೇ ಅರ್ಲಿ ಮಾರ್ನಿಂಗ್ ಆಪರೇಷನ್ ಮಾಡಕ್ ಕರ್ಕೊಂಡೋದ್ರು. ನಂಗೆ ಧೈರ್ಯನೇ ಸಾಲ್ತಿರ್ಲಿಲ್ಲ. ನಾನ್ ಫುಲ್ ಅಳ್ತಾನೆ ಇದ್ದೆ. ಲಾಸ್ಟ್ ಟೈಮ್ ಆಪರೇಟ್ ಮಾಡಿದ್ದು ಡಾಕ್ಟರ್ ಇನ್ನೊಬ್ರು ಇದ್ದಾರಲ್ಲ, ಅವ್ರು ಕೂಡ ನನ್ನ ಮಾತಾಡ್ಸಿದ್ರು ಏನಾಯ್ತು ಅಂತ. ನಾನು ಹೇಳಿದೆ ಇಲ್ಲ, ನಂಗೆ ಈ ಸಲ ಧೈರ್ಯನೇ ಬರ್ತಾ ಇಲ್ಲ ಅಂತ ಅಂದೆ. ಅದೇ ಯಾಕೆ ನೀ ತುಂಬಾ ಸ್ಟ್ರಾಂಗ್, ನಿನ್ ಆಗುತ್ತೆ ನಿನ್ಗೆ ಹಾಗೆ ಹೀಗೆ ಅಂತ ನಂಗೆ ಸಪೋರ್ಟ್ ಮಾಡ್ರು. ಬಟ್ ಸ್ಟಿಲ್ ಗೊತ್ತಿಲ್ಲ, ನಾನು ಫುಲ್ ಕುಗೋಗ್ಬಿಟ್ಟಿದ್ದೆ ಈ ಟೈಮ್ ಅಂತೂ. ಅದಾದ್ಮೇಲೆ ನಾನು ICU ಕರ್ಕೊಂಡು ಹೋದ್ರು. ಮಾತಾಡ್ಸಿದ್ರು, ಏನ್ ಮಾಡ್ತಾ ಇದೀಯಾ, ಎಲ್ಲಿ ಜಾಬ್ ಮಾಡ್ತಾ ಇದೀಯಾ, ಜಾಬ್ ಆಯ್ತಾ, ಎಲ್ಲ ಮಾತಾಡ್ಸು. ಬಟ್ ನಂಗೆ ಅಳುನೇ ಆಗ್ತಾ ಇರ್ಲಿಲ್ಲ. ಆಮೇಲೆ ನಂಗೆ ಬೆಂಡ್ ಮಾಡ್ಬಿಟ್ಟು ಅನಸ್ತೇಷ ಕೊಡ್ತಾರಲ್ಲ ಬೆನ್ನಿಗೆ, ಅವಾಗ ನಂಗೆ ಅಳುನೇ ತಡ್ಕೊಳ್ಲಿಕ್ಕೆ ಆಗಿಲ್ಲ. ಬಿಕಾಸ್ ನಂಗೆ ಅನಸ್ತೇಷ ಫೀಲ್ ಅದು ಇನ್ನೂ ನೆನಪಿದೆ. ಅದಾದ್ಮೇಲೆ ಏನೋ ನಾನ್ ಫುಲ್ ಮುಗ್ಧ ಹೋಯ್ತು ಅನ್ನೋ ತರ ಇದ್ದೆ ನಾನು ನನ್ನ ಲೈಫ್ದು. ಅದಾದ್ಮೇಲೆ ಅವ್ರು ನಂಗೆ ಸಮಾಧಾನ ಮಾಡ್ತಾ ಇದ್ರು. ಇಷ್ಟೇ ಮಾಡಿದ್ರು ನಾ ಫುಲ್ ಕುಗ್ಗೋಗ್ಬಿಟ್ಟಿದ್ದೆ, ಅಳ್ತಾ ಇದೀನಿ. ಅವ್ರು ನಂಗೆ ಅನಸ್ತೇಷ ಹಾಕಿದ್ದು ಅಂದ್ರೆ ನಮ್ನೆಸ್ ಫೀಲ್ ಆಗ್ತಾ ಇತ್ತು. ಆದ್ರೂ ಕೂಡ ನಂಗದು ಅಳು ಕಂಟ್ರೋಲ್ ಆಗ್ತಾ ಇರ್ಲಿಲ್ಲ. ಅವ್ರು ಹೇಳಿದ್ರು ಸ್ಲೀಪಿಂಗ್ ಇಂಜೆಕ್ಷನ್ ಕೊಡ್ಲಾ ಅಂತ. ನಾ ಬೇಡ ಅಂತ ಅಂದೆ. ಆದ್ರೂ ಕೂಡ ನಂಗೆ ಅಳು ಕಂಟ್ರೋಲ್ ಆಗ್ತಿಲ್ಲ. ಆಮೇಲೆ ಅವ್ರಿಗೆ ನಾ ಹೆದರಿಗೆ ನಂಬರ್ ಕೂತ್ಕೊಂಡು ಆಮೇಲೆ ನಂಗೆ ಅಳ್ತಾ ಇದ್ದೆ. ಅವ್ರು ನಂಗೆ ಸ್ಲೀಪಿಂಗ್ ಇಂಜೆಕ್ಷನ್ ಕೊಟ್ಬಿಟ್ರು. ನಂಗೆ ಗೊತ್ತಾ ಇಲ್ಲ ಅದು ಯಾವ ಸೈಕಲ್ ಗ್ಯಾಪಲ್ ಕೊಟ್ರ ಅಂತ ಹೇಳಿ. ಆಮೇಲೆ ಅಲ್ಲೇ ನಾ ಮಲ್ಕೊಂಡ್ಬಿಟ್ಟೆ. ಮನೆ ಕಂಡೆ ಆಮೇಲೆ ಅವ್ರು ಹೇಳಿದ್ರು ನನ್ಗೆ, ತನ್ವಿ ಆಲ್ ಡನ್, ಆಲ್ ಗುಡ್, ಸರ್ಜರಿ ಡನ್ ವೆಲ್ ಅನ್ಕೊಂಡ್. ನಾನು ಫುಲ್ ಶಾಕ್, ಇಷ್ಟ ಬೇಕಾಗೋಯ್ತಾ ಅಂತ ಡಾಕ್ಟರ್ ಕೇಳಿದೆ. ಹೌದು, ನಿಂಗೆ ಸ್ಲೀಪಿಂಗ್ ಇಂಜೆಕ್ಷನ್ ಹಾಕಿದ್ವಿ ನಾವು, ಬಿಕಾಸ್ ನೀ ಇಮೋಷನಲಿ ಅಷ್ಟು ಕುಗ್ಗೋಗಿದ್ದೆ ಅಂತ ಅಂದ್ರು. ಸೊ ಆಗೋಯ್ತು, ನಂದು ಸರ್ಜರಿ ಅಲ್ಲಿಗೆ ಮುಗೀತು. ಅದಾದ್ಮೇಲೆ ICU ಹಾಕ್ತಾರೆ ಆಯ್ತಾ. ಅದು ಮೋಸ್ಟ್ ಪೇನ್ಫುಲ್. ಯಾಕಂತ ಹೇಳಿದ್ರೆ ಅನಸ್ತೇಷಿಯಾ ಪವರ್ ಇಳ್ದು ಬಂದಂಗೆ ಅವ್ರೆಲ್ಲಿ ನಮ್ದು ಕೊಯ್ದು ಹಾಕಿರ್ತಾರೆ ಕಣಿ, ಅಲ್ಲಿ ನೋವು ಸ್ಟಾರ್ಟ್ ಆಯ್ತು. ಅಲ್ಲಿಂದ ಏನೋ ಅಂತ ವೈಟ್ ಡಿಸ್ಚಾರ್ಜ್ ಹಾಕಕ್ಕೆ ಏನೋ ಟ್ಯೂಬ್ ಹಾಕಿದ್ರು. ಅದಂತೂ ಹೆವಿ ಪೇನ್ಫುಲ್ ಆಗಿರೋದು. ಅದಾದ್ಮೇಲೆ ನಂಗೆ ಆಗ್ತಾನೆ ಇರ್ಲಿಲ್ಲ. ಅಲ್ಲೂ ಕೂಡ ನಾನು ಸಿಸ್ಟರ್ಸ್ ಹತ್ರ ಹೇಳ್ಬಿಟ್ಟು 2 ಸಲ ನಾನು ಪೇನ್ ಕಿಲ್ಲರ್, 1 ಸಲ ಸ್ಲೀಪಿಂಗ್ ಇದೆಲ್ಲ ಹಾಕೊಂಡೆ. ಆದ್ರೂ ನಂಗೆ ಎಂತ ಮಾಡ್ರು ಆ ಪೇನ್ ಬೇರೆ ಬಲೆ ಅಲ್ಲ, ಅಷ್ಟು ನೋವು ಇದ್ದಿತ್ತು. ಅದಾದ್ಮೇಲೆ ನನ್ನ ವಾರ್ಡಿ ಶಿಫ್ಟ್ ಮಾಡಿದ್ರು. ಎಷ್ಟು ಮಾರ್ನಿಂಗ್ 7ಗೆ ನಾ ICU ಹೋದೆ, ಸಂಜೆ 7ಗೆ ನನ್ನ ವಾರ್ಡಿ ಹಾಕಿದ್ರು. ಆಫ್ಟರ್ 12 hours ನನ್ನ ತೆಗೆದು ವಾರ್ಡಿ ಹಾಕ್ರು. ವಾರ್ಡಿ ಹಾಕ್ದಲ್ಲೂ ಹಾಗೆ ನನ್ಗೆ ಆತನೇ ಇರ್ಲಿಲ್ಲ, ಅಷ್ಟು ನೋವಿದಿತ್ತು. ಆ ಪೈಪ್ ಹಾಕಿರ್ತಾರಲ್ಲ, ಸಾರಿ ಟ್ಯೂಬ್, ಅಪ್ಪಾ ಅದನ್ನ ಇಮ್ಯಾಜಿನ್ ಕೂಡ ಮಾಡೋಕಾತಿಲ್ಲ. ಅದಾದ್ಮೇಲೆ ಮಾನ್ಯ ದಿನ ಕಾಣ್ಕಲ್ಲ ಅವ್ರಿಗೆ ಕರೆಕ್ಟ್ ಆಯ್ತಾ ಇಲ್ಲ ಅಂತೇಳಿ ಎಕ್ಸ್ರೇ ಇದು ಕರ್ಕೊಂಡವ್ರು. ಆ ದಿನ ನನ್ನ ಫ್ರೆಂಡ್ಸ್ ಇದ್ದಿರು, ನಾ ಕೂತ್ ಕಣ್ಕೊಂಡು ಅವ್ರಿಬ್ರು ಹೆದ್ರಿ ಅವ್ರು. ಬಿಕಾಸ್ ನಂಗೆ ಮೊದ್ಲೆಲ್ಲ ಹಂಗೆ ನೋವು ತುಂಬುದಂದ್ರೆ ಆಗ ಎಲ್ಲಿ ನೋವಿತ್ತು ಅಲ್ಲಿಂದ ನಾನು ಇತ್ತೆಲ್ಲ 10 ಕಿಲೋಮೀಟರ್ ದೂರ ಓಡಿಯೋತ್ತೆ. ಬಟ್ ಈಗ ಬೆಳಿತಾ ನಾನು ಎಷ್ಟು ನೋವು ತಿಂತಿದ್ದೆ ಅಂದ್ರೆ ನನ್ಗೆ ಒಂಥರ ಅನ್ಸೋ, ಗಾಡ್ ನಾನು ಎಷ್ಟು ನೋವು ತಿಂತಿದ್ದೆ ನೀನ್ ಅನ್ಕೊಂಡು. ಆ ದಿನ ಅವರು ಹಂಗೆ ಫುಲ್ ನಾ ಕೂಗ್ತಾ ಇದ್ದೆ. ಆ ಒಂದು ಟ್ಯೂಬ್ ತೆಗೋತಿ ನೋವತ್ತಲ್ಲ, ಇಮ್ಯಾಜಿನ್ ಕೂಡ ಮಾಡೋಕಲ್ಲ, ಅಷ್ಟು ನೋವು ಇರುತ್ತಾಯ್ತಾ. ಅಷ್ಟೊತ್ತಿಗೆ ನಾವು ಫುಲ್ ಕೂಗ್ತಾ ಇದ್ದೆ OPD ಅಲ್ಲೂ. ಹೊರಗಿದಾರೆಲ್ಲ ಎಲ್ಲ ಬಂದ್ಕಿಂದ ಎಂತ ಇದೆ ಅನ್ಕೊಂಡು ಎಲ್ಲ ನನ್ನ ಫ್ರೆಂಡ್ ಹೇಳ್ದಾಳಂದ್ರೆ ಏನಿಲ್ಲ ಜಸ್ಟ್ ಡ್ರೆಸ್ಸಿಂಗ್ ಮಾಡ್ತಿದ್ರು. ಡ್ರೆಸ್ಸಿಂಗ್ ಮಾಡೋಕೆ ಇಷ್ಟಪ್ಪ ಕೂಗ್ತಾ ಅಂತ ಹೇಳಿ ಎಲ್ಲರೂ ಇದು ಮಾಡ್ತಾ ಇದ್ರು. ಆಮೇಲೆ ನನ್ನ ಯಾರೆಲ್ಲ ಕರ್ಕೊ ಇರಲ್ಲ ಪಾಪ ಸಿಸ್ಟರ್ಸ್ ಮತ್ತೆ ಹೆಲ್ಪಿಂಗ್ ಎಲ್ಲ ಬರ್ತಾರಲ್ಲ, ಅವ್ರೆಲ್ರಿಗೂ ನಾ ಫುಲ್ ಫೇಮಸ್ ಆಗಿಬಿಟ್ಟಿದೆ. ಅವ್ರ ನನ್ನ ಮುಖ ಕಂಡ್ರೆ ಓಹೋಳಾ ಸರಿ ಇದೆ ಮಗ, ಈಗ ನೋವು ಆತಿತ್ತ ಮರ್ಕೋಕ್ ಆಗ ಸ್ಟ್ರಾಂಗ್ ಅಲ್ಲ ನೀನು, ಮುಂದೆ ಲೈಫಲ್ಲಿ ಎಂತೆಂತ ನೋವೆಲ್ಲ ತಿನ್ಕೋ ಅನ್ನಿಲ್ ನಂಗೆ ಎಂಕರೇಜ್ ಮಾಡ್ತಾ ಇದ್ದೀರು. ನಂಗೆ ಸಿಕ್ಕಿದ ನರ್ಸಸ್ ಕೂಡ ಹಂಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಇದ್ದೀರು. ಆಮೇಲೆ ಕ್ಯಾಂಟೀನ್ ಫುಡ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಮ್ದು ಚಿನ್ಮಯ್ ಹಾಸ್ಪಿಟಲ್ ಕ್ಯಾಂಟೀನ್ ಫುಡ್ ನಂಗೆ ಇಷ್ಟ. ಅಂದ್ರೆ ನಾರ್ಮಲ್ ನಂಗೆ ಅಲ್ಲಿ ಬನ್ಸ್ ನಾನು ತಿಂತಿದ್ದ, ಬನ್ಸ್ ಎಣ್ಣೆ ತಿನ್ಕಾಗ. ಬಟ್ ನಂಗೆ ಏನು ಹೋಗ್ತಾ ಇರ್ಲಿಲ್ಲ ಬಿಕಾಸ್ ಟ್ಯಾಬ್ಲೆಟ್ ಆ ಒಂದು ಎಂತ ಹೇಳೋದು ಆಂಟಿಬಯೋಟಿಕ್ ಇಂಜೆಕ್ಷನ್ ಕೊಡೋತಿಗೆ ಅವ್ರಿತ್ತಲ್ಲ, ಗಾಡ್ ಇನ್ನೂ ಕೂಡ ಮಾರ್ಕ್ ಹಂಗೆ ಇತ್ತು ನಂದು ಡ್ರಿಪ್ಸ್ ಹಾಕೋದು. ಗಾಡ್ ಅದೆಲ್ಲ ಫುಲ್ ಇದು ಎಂತ ಹೇಳುದು, ಯಾರಿಗೂ ಆತರ ಆಗ್ಬಾರ್ದು. ಬಟ್ ಆಯ್ತಾನಲ್ಲಿ ಹೇಳಿದ್ರು ಡೋಂಟ್ ವರಿ, ದಿಸ್ ಟು ಶಲ್ ಪಾಸ್ ಅನ್ಕೊಂಡ್ ಸುಮ್ನೆ ಇರ್ಕೊ. ನಾನೀಗ ಹೆಂಗಿದ್ದೆ ಹಂಗೆ. ಇದೆಲ್ಲ ಒಂದೊಂದು ಮೂಮೆಂಟ್ಸ್ ಹೆಂಗಂತ ಹೇಳಿದ್ರೆ ನಮ್ ಲೈಫಲ್ಲಿ ನಮ್ ವರ್ತಿ ಏನಂತ ತೋರ್ಸುತ್ತೆ. ಇದರಿಂದ ನಾನು ಏನ್ ಕಲಿತೆ ಎಂಬುಕ್ಕೆ, ನನ್ಗೆ ಇದು ಫಸ್ಟ್ ಟೈಮ್ ಅಲ್ಲ ನಂಗೆ ಸರ್ಜರಿ ಆದ್ದು, ಸೆಕೆಂಡ್ ಟೈಮ್ ಇದು. ರೈಟ್ ಲೆಗ್ ಆದಲ್ಲೂ ಕೂಡ ನಾನು ತುಂಬಾ ಅಂದ್ರೆ ಆ ಟೈಮ್ ನಂಗೆ ಗೊತ್ತಿರ್ಲಿಲ್ಲ ನೋವೇನ್ ಅನ್ಕೊಂಡ್. ಬಟ್ ಈ ಟೈಮ್ ಹಂಗಲ್ಲ, ಮುಂದೆ ಹೊಳಿ ಅಥವಾ ನೀರಿತ ಗೊತ್ತಿದ್ದು ಹಾರ್ಕೊಂಡ್ ಆ ತರ ಇದ್ದಿತ್ತು. ಸೊ ನೋವು ಯಾವ ತರ ಬೇಕಾದ್ರೂ ಬಪ್ಪಕ್ಕೂ ಸಾಕು. ಬಟ್ ಅದು ನಾವ್ ಹೆಂಗ್ ನಿಭಾಯಿಸ್ಕೊಂಡು ಹೊತ್ತ ಅದ್ರ ಮೇಲೆ ಡಿಪೆಂಡ್. ಯಾವತ್ತೂ ಕೂಡ ನಮ್ ಕೈ ಹಿಡುದಂತ ಹೇಳಿದ್ರೆ ಒಂದು ನಮ್ ಫ್ಯಾಮಿಲಿ, ಇನ್ನೊಂದು ನಮ್ ಫ್ರೆಂಡ್ಸ್. ಫ್ಯಾಮಿಲಿ ರಿಲೇಟಿವ್ಸ್ ಅಲ್ಲ, ಫ್ಯಾಮಿಲಿ ಮತ್ತೆ ನಮ್ ಫ್ರೆಂಡ್ಸ್. ರಿಲೇಟಿವ್ಸ್ ಎಲ್ಲ ಬಂದ್ರೆ ಕಣ್ಕೋ ಅವ್ರು. ಬಟ್ ನನ್ ಜೊತೆ ಇದ್ದದ್ದು ಈಗಲೂ ಕೂಡ ನನ್ ಚಾಕ್ರಿ ಮಾಡ್ತಾ ಇದ್ದ ನನ್ನ ಅಮ್ಮ, ನಂಗೊಂಥರ ಏನೋ ರಿಗ್ರೆಟ್ ಫೀಲ್ ಇತ್ತು. ಬಿಕಾಸ್ ಈ ಏಜ್ ಅಲ್ಲಿ ನಾನು ನಮ್ಮನ್ ಕಣ್ಕೊಂಡ್, ಬಟ್ ನಂದು ಉಲ್ಟಾ ಆಗ್ತಿತ್ತು, ನನ್ನ ಅಮ್ಮ ನನ್ನ ಕಣ್ಕೊಂತಿದ್ರು ಅಂತ ಹೇಳಿ. ಬಟ್ ಏನ್ ಮಾಡೋಕಾತಿಲ್ಲ, ಒಂದೊಂದು ಸಿಚುವೇಶನ್ ಸ್ಟ್ರಾಂಗ್ ಇರುತ್ತೆ ನಾವು. ಅದಾದ್ಮೇಲೆ ಫ್ರೆಂಡ್ಸ್, ನನ್ ಫ್ರೆಂಡ್ಸ್ ಮಾತ್ರ ಗೊಂಬಿಗಳನ್ನ ಹೇಳ್ದಂಗೆ. ನನ್ ಜೊತೆ ನನ್ ಫ್ರೆಂಡ್ ಶ್ವೇತಾ 7-8 ದಿನ ನಾನು ಎಷ್ಟು ದಿನ ಇದಿದ್ನಲ್ಲ ಆ ಎಲ್ಲಾ ದಿನಾನು ನನ್ನೊಟ್ಟಿಗೆ ಇದ್ದಾಳು. ಥ್ಯಾಂಕ್ ಯು ಸೋ ಮಚ್. ಅದಾದ್ಮೇಲೆ ನನ್ನ ತಂಗಿ ಬಂದಾಡೋ ಎಕ್ಸಾಮ್ ಮುಗಿಸ್ಕೊಂಡು, ನನ್ನ ಪಪ್ಪ ಇದ್ದೀರೋ, ನನ್ನ ಅಮ್ಮ ಇದ್ದೀರೋ, ಪ್ರತಿಯೊಬ್ರು ನಂಗೆ ಹೆಲ್ಪ್ ಮಾಡಿರೋ. ಆಮೇಲೆ ನಂದು ನರ್ಸಸ್ ಕೂಡ ಇಲ್ಲಿ ಅವ್ರು ನಂಗೆ ತುಂಬಾ ಇದು ಮಾಡಿದ್ರು, ಮೆಂಟಲ್ ಸಪೋರ್ಟ್ ಕೊಡ್ತಾ ಇದ್ದೀರಿ. ಊಟ ಮಾಡಿಲ್ಲ ಅಂದ್ರೆ ಊಟ ಮಾಡೋ, ಟ್ಯಾಬ್ಲೆಟ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಆನ್ ಟೈಮ್ ಟ್ಯಾಬ್ಲೆಟ್ ತಗೊಂಡ್ ಹೇಳಿದ್ರು. ಮೇನ್ ಸ್ಪೆಷಲಿ ನನ್ನ ಡಾಕ್ಟರ್, ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಅವ್ರು ನಂಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರೋ, ಚಿಯಾಡ್ಸ್ತಿದ್ದೀರೋ, ಆದ್ರೂ ನಂಗೆ ಅಡ್ಡಿಲ್ಲ ಬಿಕಾಸ್ ಅವ್ರು ನಂದು ಒಳ್ಳೇದಕ್ಕೆ ಅನ್ಕೊಂಡು. ಬಟ್ ಯಾ ಚಂದ ಇದ್ದಿತ್ತು.
ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಯು ಆಲ್ ಲೈಕ್ ಇಟ್. ತುಂಬಾ ಜಾಸ್ತಿ ಮಾತಾಡ್ದೇನೆ ಹೇಳಿ ಅನ್ಕಂತೆ. ಮತ್ತೆ ಇನ್ನೊಂದು, ಯಾರಿಗೆಲ್ಲ ಈ ತರ ಆಯ್ತು, ಯಾರೆಲ್ಲ ಬೆಡ್ ರೆಸ್ಟ್ ಅಲ್ಲಿ ಇದ್ರಿ ಅಥವಾ ಬೆಡ್ ರೆಸ್ಟ್ ಅಲ್ಲಿ ಇದ್ದೀರಿ ಎಲ್ಲ ನಂಗೆ ಕಮೆಂಟ್ ಅಲ್ಲಿ ಹೇಳಿ. ಹಾಗೆ ನಂಗೆ ಏನಾದ್ರು ಐಡಿಯಾಸ್ ಕೊಡಿ. ನಂಗೆ ತುಂಬಾ ಅಂದ್ರೆ ತುಂಬಾ ಬೋರ್ ಆಗ್ತು, ಬರೀ ಕೆಲಸ ಮಾಡೋದು ಮತ್ತೆ ಮನಿ ಕಮ್ದು ಮೊಬೈಲ್ ಕಮ್ದು ಅಷ್ಟೇ ಆಗ್ತಿತ್ತು. ನಂಗೆ ಬೇರೆ ಎಕ್ಸ್ಟ್ರಾ ಏನಾದ್ರು ಐಡಿಯಾಸ್ ಇದ್ರೆ ನಂಗೆ ಹೇಳಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಯು ಆಲ್ ಲೈಕ್ ಇಟ್. ಯಾರು ಕೂಡ ಹೆದರ್ಕಣ್ಕರಿಲ್ಲ, ಎಲ್ಲ ಒಂದೊಂದು ಲೈಫ್ ನ ಫೇಸ್ ಅನ್ಕೊಂಡು ನಾವು ಮುಂದೆ ಹೋಗ್ತಾ ಇರ್ಕೋ. ಮುಂದೆ ನಾನು ಮನೆಗೆ ಇರ್ತೆ, ಸೊ ಆಬ್ವಿಯಸ್ಲಿ ಮನೆಗೆ ಕೂತ್ಕೊಂಡೇ ಈ ತರ ಯಾಪಿಂಗ್ ಸೀರೀಸ್ ಮಾಡ್ತಾ ಇರ್ತೆ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಕಾಣ್ತಾ ಇರಿ. ಹಾಗೆ ನಾ ಹೇಳ್ದಂಗೆ ಕಮೆಂಟ್ ಅಲ್ಲಿ ಹೇಳಿ ನಿಮ್ಗೆಲ್ಲ ಯಾವ ರೀತಿ ವಿಡಿಯೋ ಬೇಕಂತ ಹೇಳ್ಕೊಂಡು. ಸೊ ಮುಂದಿನ ವಿಡಿಯೋ ಅಲ್ಲಿ ಸಿಗೋ ತನಕ ಬಾಯ್.